ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅಥವಾ ರಕ್ಷಿತಾಳನ್ನ ಟಾರ್ಗೆಟ್ ಮಾಡ್ಕೊಂಡಿರ್ತಿದ್ದಂತಹ ಅಶ್ವಿನಿ ಗೌಡಗೆ ಈಗ ರಜತ್ ಮತ್ತೆ ಚೈತ್ರ ಟಾರ್ಗೆಟ್ ಮಾಡ್ತಿದ್ದಾರಂತೆ. ಇವರಿಬ್ಬರ ಟಾರ್ಗೆಟ್ ನಿಂದಾಗಿ ಹಿಂಸೆ ಆಗ್ತಾ ಇದೆ ಅಂತ ಹೇಳಿ ಕಿಚ್ಚನ ಮುಂದೆ ದೋ ಅಂತ ಕಣ್ಣೀರಿಟ್ಟಿದ್ದಾಳೆ ಅಶ್ವಿನಿ ಗೌಡ. ಎಸ್, ವಾರದ ಎಪಿಸೋಡ್ನಲ್ಲಿ ರಜತ್ಗೆ ಕಚಡ ಎಂದ ಅಶ್ವಿನಿ ಇದೀಗ ಕಿಚ್ಚನ ಪಂಚಾಯಿತಿಯಲ್ಲೇ ಕಿಚ್ಚನ ಮುಂದೆಯೇ ರಜತ್ಗೆ ಸ್ಟುಪಿಡ್ ಅಂತ ಕರೀತಿದ್ದಾಳೆ. ಬಿಗ್ ಬಾಸ್ ಮನೆಗೆ ಕಂಟೆಸ್ಟೆಂಟ್ ಅನ್ನ ಕಳಿಸಿದ್ದೀರಾ ಅಥವಾ ಎಲಿಮಿನೆಂಟ್ ನ ಕಳಿಸಿದ್ದೀರಾ ಅಂತ ಕಿಚ್ಚನಿಗೆ ಪ್ರಶ್ನೆ ಮಾಡಿಬಿಟ್ಟಿದ್ದಾಳೆ. ಚೈತ್ರ ರಜತ್ ಅಶ್ವಿನಿನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ ಗೊಳೋ ಅಂತ ಅಶ್ವಿನಿ ಗೌಡ ಅಳ್ತಿದ್ದಾಳೆ. ನನ್ನ ತಂಟೆಗೆ ಬರಬಾರದು, ಬಂದ್ರೆ ನಾನು ಬಿಡೋದಿಲ್ಲ ಅಂತ ಪಂಚಾಯಿತಿಯಲ್ಲೇ ರಜತ್ ಚೈತ್ರಗೆ ಆವಾಜ್ ಹಾಕಿದ್ದಾರೆ. ಅಷ್ಟೇ ಅಲ್ಲ ಕಂಡ್ರೆ, ರಜತ್ ಅಶ್ವಿನಿ ಗೌಡಗೆ ಆ ಮುದ್ಕಿಗೆ ಹೊಡಿತೀನಿ ಅಂತ ಹೇಳಿದ್ರಂತೆ. ಇದ್ಯಾವಾಗ ಈ ಸೀನ್ ನಡೀತು ಅನ್ನೋದೇ ವೀಕ್ಷಕರಿಗೆ ಗೊತ್ತಿಲ್ಲ. ಹಾಗಾದ್ರೆ ಬಿಗ್ ಬಾಸ್ ಅದನ್ನ ರಿವೀಲ್ ಮಾಡುತ್ತಾ ಕಾದ್ ನೋಡೋಣ, ಅಥವಾ ಅಶ್ವಿನಿನೇ ಹೊಸ ಕಥೆನ ಹೇಳ್ತಿದ್ದಾರಾ? ಏನಾಗುತ್ತೆ ಕಾದ್ ನೋಡೋಣ. ಏನೇ ಆಗ್ಲಿ, ಪಂಚಾಯಿತಿಯಲ್ಲಿ ಅಶ್ವಿನಿ ಕಣ್ಣೀರಿಟ್ಟು ಇವರಿಬ್ಬರಿಂದ ನನಗೆ ಹಿಂಸೆ ಆಗ್ತಾ ಇದೆ ಅಂತ ಹೇಳಿ ನೋವು ತೋಡ್ಕೊಂಡಿದ್ದು ಬೇಸರದ ಸಂಗತಿ ಅಂತಿದ್ದಾರೆ ವೀಕ್ಷಕ ಪ್ರಭುಗಳು. ಬನ್ನಿ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಸಡೆ ಅಂತ ಹೇಳಿ ಸುಧಿ ರಕ್ಷಿತಾ ಶೆಟ್ಟಿಗೆ ಈ ಪದವನ್ನ ಬಳಕೆ ಮಾಡಿದಾಗ ಸುದೀಪ್ ಅವರು ಸರಿಯಾಗಿ ಕ್ಲಾಸ್ ಅನ್ನ ತೆಗೆದುಕೊಂಡು ಗ್ರಹಚಾರ ಬಿಡಿಸಿದ್ರು. ನಿಮಗೂ ನಾನು ಸಡೆ ಅಂತ ಕರೀಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು, ತಿದ್ದಿ ಬುದ್ಧಿ ಹೇಳಿದ್ರು. ತದನಂತರ ರಕ್ಷಿತಾ ಶೆಟ್ಟಿಗೆ ಇದೇ ಅಶ್ವಿನಿ ಗೌಡ ಇಡಿಯಟ್ ಅಂತ ಕರೆದಿದ್ರು. ಆ ಇಡಿಯಟ್ ಅನ್ನೋ ಆ ಪದಕ್ಕೂ ಸಹಿತ ಅಶ್ವಿನಿಗೆ ಗ್ರಹಚಾರ ಬಿಡಿಸಿದ್ರು. ಈಗ ಅಶ್ವಿನಿ ಗೌಡ ಪಂಚಾಯಿತಿಯಲ್ಲೇ ಕಿಚ್ಚನ ಮುಂದೆಯೇ ರಜತ್ಗೆ ಸ್ಟುಪಿಡ್ ಅಂತ ಕರೀತಾ ಇದ್ದಾರೆ. ನೀವು ಒಬ್ಬ ಕಂಟೆಸ್ಟೆಂಟ್ ಅನ್ನ ಕಳಿಸಿದ್ದೀರಾ ಅಥವಾ ಒಬ್ಬ ಎಲಿಮಿನೆಂಟ್ ಅನ್ನ ಕಳಿಸಿದ್ದೀರಾ ಅಂತಂದ್ರೆ ಒಂದು ಪ್ರಾಣಿ ಪಶುವನ್ನ ಕಳಿಸಿದ್ದೀರಾ ಅಂತ ಹೇಳಿ ಕಿಚ್ಚನಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಶ್ವಿನಿ ಗೌಡ. ಅಷ್ಟೇ ಅಲ್ಲ, ವಾರದ ಎಪಿಸೋಡ್ ನಲ್ಲಿ ಅಶ್ವಿನಿ ಗೌಡ ರಜತ್ಗೆ ಕಚ್ಚಡ ಅಂತ ಹೇಳಿ ಪದವನ್ನ ಬಳಸಿರ್ತಾರೆ. ನೋಡಿ, ಇಲ್ಲಿ ಅಶ್ವಿನಿ ಗೌಡ ಹದ್ದು ಮೀರಿ ಈ ರೀತಿಯಾಗಿ ವರ್ತನೆ ಮಾಡ್ಲಿಕ್ಕೆ ಬಿಗ್ ಬಾಸ್ ಟೀಮ್ ಮತ್ತೆ ಕಿಚ್ಚ ಸುದೀಪ್ ಅವರು ಕೂಡ ಕಾರಣ ಅಂತಂದ್ರೆ ತಪ್ಪಿಲ್ಲ. ಯಾಕೆ ಇವ್ರ ಮೇಲೆ ನೀವು ಬ್ಲೇಮ್ ಮಾಡ್ತಿದ್ದೀರಾ ಅಂತ ಕೇಳ್ಬೋದು. ನೋಡಿ, ಇಲ್ಲಿವರೆಗೂ ಅಶ್ವಿನಿ ಗೌಡ ಮಾಡುವಂತ ತಪ್ಪುಗಳಿಗೆ ಮತ್ತು ಅವರು ಎಲ್ಲಿ ಯಾವ ರೀತಿ ತಪ್ಪು ಮಾಡ್ತಾರೆ ಮತ್ತೆ ಅವರ ತಪ್ಪುಗಳನ್ನ ಅವರಿಗೆ ಸರಿಯಾಗಿ ಅವಲೋಕನ ಮಾಡಲಿಕ್ಕೆ ಮತ್ತೆ ಅದನ್ನ ಅವಲೋಕಿಸಿ ಅವರಿಗೆ ಇದು ನಿಮ್ಮ ತಪ್ಪು ಅಂತ ಹೇಳಿ ಅವ್ರು ಯಾವತ್ತೂ ಕೂಡ ಗಟ್ಟಿ ಧ್ವನಿಯಿಂದ ಮಾತನಾಡಿದ್ದನ್ನ ನಾವು ನೋಡೇ ಇಲ್ಲ. ಸೊ ಅವರ ತಪ್ಪಿಗೆ ಸರಿಯಾದ ಒಂದು ಶಿಕ್ಷೆ, ದೊಡ್ಡ ಪ್ರಮಾಣದ ಒಂದು ಪನಿಷ್ಮೆಂಟ್ ಅನ್ನ ಕೊಡೋ ರೀತಿಯಾಗಿ ಬಿಗ್ ಬಾಸ್ ನಡೆದುಕೊಂಡಿದ್ದು ಅಥವಾ ಸುದೀಪ್ ಅವರು ನಡೆದುಕೊಂಡಿದ್ದನ್ನು ಕೂಡ ನಾವು ಗಮನಿಸೇ ಇಲ್ಲ. ಹೀಗಾಗಿ ನಾನು ಏನೇ ಮಾಡಿದ್ರು ಇಲ್ಲಿ ಎಕ್ಸ್ಕ್ಯೂಸ್ ಕೊಡ್ತಾರೆ, ನಾನು ಎಷ್ಟೇ ತಪ್ಪುಗಳನ್ನ ಮಾಡಿದ್ರು ಕೂಡ ಸಹಿಸ್ಕೊಳ್ತಾರೆ, ನಾನು ಅದೆಂಥದೇ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ರು ಕೂಡ ನನಗೆ ಯಾರು ಕೂಡ ಕೆಮ್ಮಂಗಿಲ್ಲ ಅನ್ನುವಂತಹ ಅತಿರೇಕದ ವರ್ತನೆಯನ್ನ ಅಶ್ವಿನಿ ಗೌಡ ಮಾಡ್ತಿದ್ದಾರೆ. ಬಟ್ ಹಲವು ವಾರಗಳ ನಂತರ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಕಣ್ಣೀರಿಡ್ತಾ ಇರೋದನ್ನ ನೋಡ್ತಾ ಇದ್ರೆ ನೋಡುವ ವೀಕ್ಷಕರಿಗೆ ಅಂಥದ್ದೇನಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ, ಕುಗ್ಗೋಗ್ಬಿಟ್ರ ಅಶ್ವಿನಿ ಗೌಡ ಅಂತ ಹೇಳಿ ಪ್ರಶ್ನೆ ಮಾಡುವಂಗೆ ಪರಿಸ್ಥಿತಿ ಬಂದಿದೆ. ಅಷ್ಟಕ್ಕೂ ಏನಾಯ್ತು ಅನ್ನೋದನ್ನ ನಾವು ನೋಡೋಣ. ನೋಡಿ, ಈಗ ಮಧ್ಯಾಹ್ನ ಅಪ್ಡೇಟ್ ಆಗಿರುವಂತಹ ಕಿಚ್ಚನ ಪಂಚಾಯಿತಿಯ ಆ ಒಂದು ಪ್ರೋಮೋ ತುಣುಕನ್ನ ಕಲರ್ಸ್ ಕನ್ನಡದವರು ಹಂಚಿಕೊಂಡಿದ್ದಾರೆ. ಅದರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮಾಡೋಣ. ನೋಡಿ, ಕಿಚ್ಚ ಸುದೀಪ್ ಅವರ ಪಂಚಾಯಿತಿಯಲ್ಲಿ ಇವರು ವಾರದ ಎಪಿಸೋಡ್ ನಲ್ಲಿ ಏನು ಕಚಡ ಅಂತ ಮಾತಾಡ್ಕೊಂಡಿರುವಂಥದ್ದು, ಆಯಮ್ಮ ಈ ಅಮ್ಮ ಅಂತ ಮಾತನಾಡಿರುವಂಥದ್ದು, ಮತ್ತೆ ರಜತ್ ಅವರು ಧ್ರುವಂತ್ ಅವರಿಗೆ ಸಡೆ ಅಂತ ಹೇಳಿ ಪದವನ್ನ ಬಳಸ್ತಾರೆ. ಅಷ್ಟೇ ಅಲ್ಲದೆ ರಜತ್ ಅವರು ಧ್ರುವಂತ್ ಅವರಿಗೆ ಬಾಯಲ್ಲೇ ಏನೋ ಒಂದು ರೀತಿಯಾಗಿ ವಲ್ಗರ್ ಆಗಿ ಮಾತನಾಡಿರ್ತಾರೆ. ಅದನ್ನ ಅಶ್ವಿನಿ ಗೌಡ ಅವರು ಅವರ ತಂದೆ ತಾಯಿಗೆ ಅವರು ಬೈದ್ರು ಅಂತ ಹೇಳಿ ಅದನ್ನ ಮ್ಯಾನಿಪುಲೇಟ್ ಮಾಡಕ್ ಟ್ರೈ ಮಾಡ್ತಾರೆ. ಆದ್ರೆ ಅವರು ತಂದೆ ತಾಯಿಗೆ ಮಾತಾಡಿಲ್ಲ ಅಂತ ಹೇಳಿ ಉಳಿದಂತಹ ಕಂಟೆಸ್ಟೆಂಟ್ಗಳು ಹೇಳ್ತಾರೆ. ಬಟ್ ಈ ವಿಚಾರದ ಬಗ್ಗೆ ಸುದೀಪ್ ಅವರು ಮಾತಾಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಆ ಸಂದರ್ಭದಲ್ಲಿ ಈ ವಿಚಾರವನ್ನ ಎತ್ತದಾಗ ಅಶ್ವಿನಿ ಗೌಡ ಅವ್ರಿಗೆ ಪ್ರಶ್ನೆ ಮಾಡಿರಬಹುದು ಸುದೀಪ್ ಅವರು, ಏನಾಯ್ತು, ನೀವು ಯಾಕೆ ಆ ರೀತಿಯಾಗಿ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ. ಆಗ ರಜತ್ ಮತ್ತೆ ಈ ಚೈತ್ರ ಇವರಿಬ್ರು ಬಿಗ್ ಬಾಸ್ ಮನೆಗೆ ಬಂದಿದ್ದೆ ನನ್ನನ್ನ ಟಾರ್ಗೆಟ್ ಮಾಡಕ್ಕೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಬಿಗ್ ಬಾಸೇ ಅಶ್ವಿನಿ ಗೌಡನ ಟಾರ್ಗೆಟ್ ಮಾಡಬೇಕು, ಮದವೇರಿ ನಿಂತಹ ಅಶ್ವಿನಿ ಗೌಡಳ ಕೊಬ್ಬಳಿಸ್ಬೇಕು ಅಂತ ಹೇಳಿ ಈ ಚೈತ್ರ ಮತ್ತೆ ರಜತನ ಕಳಿಸ್ಕೊಟ್ಟಾರ ಅನ್ನೋ ರೀತಿಯಾಗಿ ಇಂಡೈರೆಕ್ಟ್ ಆಗಿ ಕೂಡ ಬಿಗ್ ಬಾಸ್ಗೆ ಪ್ರಶ್ನೆ ಮಾಡ್ದಂಗೆ ಕಾಣಿಸ್ತಾ ಇದೆ ಈ ಅಶ್ವಿನಿ ಗೌಡ. ಅಷ್ಟೇ ಅಲ್ಲ ಕಣ್ರಿ, ನೀವು ಒಬ್ಬ ಕಂಟೆಸ್ಟೆಂಟ್ ಅನ್ನ ಕಳಿಸ್ಕೊಟ್ಟಿದ್ದೀರಾ ಅಥವಾ ಒಂದು
ಪ್ರಾಣಿ ಪಶುನ ಕಳಿಸ್ಕೊಟ್ಟಿದ್ದೀರಾ ಅನ್ನೋ ರೀತಿಯಾಗಿ ಕೂಡ ಬಿಗ್ ಬಾಸ್ಗೆ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಕಿಚ್ಚನ ಮುಂದೆಗೆ ಈ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ನಿಮಗೊತ್ತು ಸುದೀಪ್ ಅವರು ಯಾವತ್ತೂ ಕೂಡ ಬಿಗ್ ಬಾಸ್ ಶೋನ ಯಾರ ಮುಂದೆನೂ ಬಿಟ್ಕೊಡೋದಿಲ್ಲ. ಸೊ ಈ ಸಮಯದಲ್ಲಿ ಈ ಒಂದು ಪ್ರಶ್ನೆಗೆ ಅಶ್ವಿನಿ ಗೌಡಗೆ ಹೆಂಗೆ ತರಾಟೆ ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡೋಣ. ಇನ್ನೊಂದು ಕಡೆಗೆ ರಜತ್ ಮತ್ತೆ ಅಶ್ವಿನಿ ಗೌಡ ನಡುವೆ ನಡೆದಿರುವಂತಹ ಒಂದಷ್ಟು ವಾಗ್ವಾದ ಮತ್ತೆ ಅವರು ಬಳಸಿರುವಂತಹ ಲಿಮಿಟ್ ಮೀರಿ ಬಳಸಿರುವಂತಹ ಪದಗಳು ಇದೆಲ್ಲದರ ಬಗ್ಗೆ ವಿಶ್ಲೇಷಣೆ ನಡೀತಾ ಇದೆ ಅಂತ ಅನ್ಸುತ್ತೆ. ಆ ಸಂದರ್ಭದಲ್ಲಿ ರಜತ್ ಅವ್ರ ಬಗ್ಗೆ ಇಲ್ಲಿ ಅಶ್ವಿನಿ ಗೌಡ ಮಾತಾಡ್ತಾರೆ. ನೋಡಿ, ಇವರೊಬ್ಬ ಸ್ಟುಪಿಡ್, ರಜತ್ನ ಸ್ಟುಪಿಡ್ ಅಂತ ಕರೀತಾರೆ. ಮುಂದುವರೆದು ನೋಡಿ, ಇವರು ನನ್ನನ್ನ ಟಾರ್ಗೆಟ್ ಮಾಡಬೇಕು ಅಂತಾನೆ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಇವರು ಅಂತ ಹೇಳ್ತಾರೆ. ಹಾಗೆ ಬಿಗ್ ಬಾಸ್ ಒಬ್ಬ ಕಂಟೆಸ್ಟೆಂಟ್ ಅನ್ನ ಕಳಿಸ್ಕೊಟ್ಟಿದ್ದಾರೋ ಅಥವಾ ಒಂದು ಎಲಿಮಿನೆಂಟ್ ಅನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಅಷ್ಟೇ ಅಲ್ಲ, ರಜತ್ ಯಾವ ರೀತಿ ಅಂತಂತಂದ್ರೆ ರಜತ್ ಅವರು ನನ್ನ ಹಿಂದೆ ಸುಬ್ಬಿ ನೋಡು ಆ ಮುದುಕಿನ ನಾನು ಹೆಂಗೆ ಹೊಡಿತೀನಿ ಅಂತನೂ ಕೂಡ ನನ್ನ ಬಗ್ಗೆ ಕೇವಲವಾಗಿ ಮಾತನಾಡಿದ್ದಾರೆ. ನಾನು ಮುದುಕಿನ, ನಾನು ವೃದ್ಧೆನಾ ಅನ್ನೋ ರೀತಿಯಾಗಿ ಕೂಡ ಇಲ್ಲಿ ಅಶ್ವಿನಿ ಗೌಡ ಅವರು ಆ ಮಾತುಗಳನ್ನು ಹೇಳೋ ಸಮಯದಲ್ಲಿ ಭಾವುಕಳಾಗೋದನ್ನು ಕೂಡ ನೀವು ಗಮನಿಸ್ತೀರಿ. ಸೊ ಏನೇ ಆಗಲಿ, ಈ ರೀತಿಯಾಗಿ ಅವರು ವೃದ್ಧರ ಅಥವಾ ಅವರು ವಯಸ್ಕರರ ಅನ್ನೋದಿಲ್ಲಿ ಪ್ರಶ್ನೆ ಬರೋದಿಲ್ಲ. ಯಾಕಂತಂದ್ರೆ ಬಿಗ್ ಬಾಸ್ ಮನೆಗೆ ವಯಸ್ಸಾದಂತಹ ಮಲ್ಲಮ್ಮ ಅವರು ಕೂಡ ಬಿಗ್ ಬಾಸ್ ಮನೆಗೆ ಬಂದು ಹೋದ್ರು. ಅವ್ರಿಗೆ ಯಾರಿಗೂ ಕೂಡ ಹೀಯಾಳಿಸಿರ್ಲಿಲ್ಲ ಅವ್ರಿಗೆ ಮುದುಕಿ ಹಾಗೆ ಹೀಗೆ ಅಂತ ಹೇಳಿ. ಬಟ್ ಈ ಒಂದು ಪದ ಹೆಚ್ಚಾಗಿ ಅಶ್ವಿನಿ ಗೌಡಗೆ ಬಳಸ್ತಾ ಇದ್ದಾರೆ. ಅದು ಗಿಲ್ಲಿನೇ ಆಗಿರ್ಲಿ ಅಥವಾ ರಜತೆ ಆಗಿರ್ಲಿ. ಬಟ್ ಇಲ್ಲಿ ನಾವು ರಜತ್ ವಿಚಾರಕ್ಕೆ ತೆಗೆದುಕೊಂಡ್ರೆ ಈ ಒಂದು ಪದ ಬಳಕೆ ಯಾವಾಗ ನಡೀತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂತಂದ್ರೆ ಆ ಮುದುಕಿನ ಹೊಡಿತೀನಿ ಅಂದಿರುವಂತಹ ಆ ಒಂದು ಪದ. ಸೊ ಹಾಗಾದ್ರೆ ಅದು ನಿಜಾನೇ ಆಗಿದ್ರೆ ಬಿಗ್ ಬಾಸ್ ಮನೆಯಿಂದ ಈ ಕೂಡಲೇ ರಜತ್ ಅವ್ರನ್ನ ಮನೆಯಿಂದ ಹೊರಗೆ ಹಾಕ್ಬೇಕಾಗತ್ತೆ. ಬಿಗ್ ಬಾಸ್ ಆ ಆಕ್ಷನ್ ಅನ್ನ ತೆಗೆದುಕೊಳ್ಳೇಬೇಕಾಗತ್ತೆ. ಒಂದ್ ವೇಳೆ ರಜತ್ ಅವರು ಸುಳ್ಳು ಹೇಳ್ತಾ ಒಂದು ವೇಳೆ ರಜತ್ ಅವರು ಆ ರೀತಿಯಾಗಿ ಮಾತನಾಡೇ ಇಲ್ಲ ಅಂತಂದ್ರೆ, ಆ ರೀತಿಯಾದಂಥ ಫುಟೇಜ್ ಇಲ್ಲ ಅಂತಂದ್ರೆ, ಸುಮ್ಮನೆ ಕಟ್ಟುಕತೆಗಳನ್ನು ಕಟ್ಕೊಂಡು ಬಂದಿರುವಂತಹ ಈ ಅಶ್ವಿನಿ ಗೌಡನ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸ್ಬೇಕಾಗತ್ತೆ. ಇದನ್ನ ಕಿಚ್ಚ ಸುದೀಪ್ ಅವರು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ, ಯಾವ ರೀತಿಯಾಗಿ ತೀರ್ಪನ್ನು ಕೊಡ್ತಾರೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ. ಒಟ್ಟಿನಲ್ಲಿ ಅಶ್ವಿನಿ ಗೌಡ ಯಾವಾಗಲೂ ಕೂಡ ವಾರದ ಎಪಿಸೋಡ್ನಲ್ಲಿ ಆರ್ಭಟಿಸ್ತಾ ಇದ್ದದನ್ನ, ಕಿರ್ಚುತ್ತಾ ಇದ್ದಿದ್ದನ್ನ, ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಿದ್ದನ್ನ, ಅವರ ಬಾಯಿಗೂ ಮತ್ತೆ ಅವರ ಬ್ರೈನಿಗೂ ಲಿಂಕ್ ಇದೆಯೋ ಇಲ್ಲೋ ಅನ್ನೋ ರೀತಿಯಾಗಿ ವರ್ತಿಸ್ತಾ ಇದ್ದಿದ್ದನ್ನ ನೀವು ನೋಡಿದ್ದೀವಿ. ಅದೇ ಪಂಚಾಯಿತಿ ಅಂತ ಬಂದ್ರೆ, ಕಿಚ್ಚನ ಪಂಚಾಯಿತಿಗೆ ಆ ವೇದಿಕೆಗೆ ಅಶ್ವಿನಿ ಗೌಡ ಅವರು ಗೌರವ ಕೊಟ್ಕೊಂಡು ಸುಮ್ಮನೆ ತೆಪ್ಪಗೆ ಕುತ್ಕೊಳ್ತಾ ಇದ್ರು. ಏನು ಮಾತಾಡ್ತಿರ್ಲಿಲ್ಲ. ಎಲ್ಲದಕ್ಕೂ ಕೂಡ ಗೌರವಯುತವಾಗಿ ಅವರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಿದ್ದನ್ನ ನೋಡ್ತಾ ಇದ್ವಿ. ಆದ್ರೆ ಇವತ್ತು ಅದ್ ಯಾಕೋ ಏನೋ ಕಿಚ್ಚನ ಮುಂದೆ ತುಂಬಾ ಅಂದ್ರೆ ತುಂಬಾ ಭಾವುಕರಾಗ್ತಾರೆ. ಅಷ್ಟೇ ಅಲ್ಲದೆ ಈ ರಜತ್ ಅವರು ಮಾಡಿರುವಂತಹ ಕಿತಾಪತಿಗಳು ಮತ್ತೆ ಅವರು ಮಾತನಾಡಿರುವಂತಹ ಭಾಷೆ ಇದೆಲ್ಲದರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಏನೇ ಆಗ್ಲಿ, ರಜತ್ ಅವರು ನಿಮಗೆ ಗೊತ್ತಿದೆ, ನೀವು ಕಳೆದ ಸೀಸನ್ ಅಲ್ಲೂ ಕೂಡ ಅವ್ರನ್ನ ನೋಡ್ಕೊಂಡು ಬಂದಿದ್ದೀರಾ. ಯಾಕೆ ಅಂತಂದ್ರೆ ಇದ್ದದನ್ನ ಇದಕ್ಕಿದ್ದಂಗೆ ಸ್ಟ್ರೈಟ್ ಆಗಿ ಮಾತಾಡ್ತಾರೆ. ಅವರು ಗುಂಪುಗಾರಿಕೆ ಮಾಡ್ಕೊಂಡಿರೋದಿಲ್ಲ. ಮತ್ತೆ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸೊ ಆ ರೀತಿಯಾದಂಥ ವ್ಯಕ್ತಿತ್ವ. ಇನ್ನೊಂದು ಕಡೆಗೆ ಅವ್ರಿಗೂ ಕೂಡ ಸಿಟ್ಟನ್ನ ತಡೆದುಕೊಳ್ಳೋಕೆ ಆಗೋದಿಲ್ಲ. ಒಂದು ರೀತಿ ಅವ್ರು ಹೆಂಗಂತಂದ್ರೆ ಶಾರ್ಟ್ ಟೆಂಪರ್ಡು ಮತ್ತೆ ಒಳ್ಳೆ ಮನಸ್ಸಿನ ಕಂಟೆಸ್ಟೆಂಟ್ ಅಂದ್ರೂ ಕೂಡ ತಪ್ಪಿಲ್ಲ. ಹಾಗೆ ಇಲ್ಲಿ ನಾವು ಅಶ್ವಿನಿ ಗೌಡ ವಿಚಾರಕ್ಕೆ ಅಂತ ಬಂದ್ರೆ, ಅಶ್ವಿನಿ ಗೌಡ ಅವರು ಕೂಡ ಒಳ್ಳೆಯವ್ರೆ, ಅವ್ರೇನು ಕೆಟ್ಟವ್ರಂತಲ್ಲ. ಆದ್ರೆ ಏನಂತಂದ್ರೆ ಅವ್ರಿಗೂ ಕೂಡ ಸಿಟ್ಟು ತಡ್ಕೊಳಕ್ಕಾಗೋದಿಲ್ಲ. ಸಿಟ್ಟಿನಲ್ಲಿ, ಆ ಆವೇಶದಲ್ಲಿ, ಆ ಉದ್ವೇಗದಲ್ಲಿ ಇವ್ರು ಏನ್ ಮಾತಾಡ್ತಾರೆ ಅನ್ನೋದು ಕೂಡ ಅವ್ರಿಗೆ ಲೆಕ್ಕಕ್ಕಿರೋದಿಲ್ಲ. ಬಟ್ ಇಲ್ಲಿ ನಾವು ರಜತನ್ನ ಅಶ್ವಿನಿ ಗೌಡನ ಒಂದೇ ತಕಡಿಯಲ್ಲಿ ಹಾಕಕ್ಕಾಗಂಗಿಲ್ಲ. ಯಾಕಂತಂದ್ರೆ ಇಲ್ಲಿ ರಜತ್ ಇನ್ನು ಚಿಕ್ಕವರಾಗ್ತಾರೆ, ಅಶ್ವಿನಿ ಗೌಡ ಇನ್ನು ಹಿರಿಯರಾಗ್ತಾರೆ. ಅವ್ರು ಇನ್ನು ತಿಳ್ಕೊಂಡು ಮಾತಾಡಬೇಕು. ಮತ್ತೆ ಸಮಾಜದಲ್ಲಿ ಒಂದು ಗೌರವಯುತವಾದಂಥ ಸ್ಥಾನದಲ್ಲಿ ಇದ್ದವರು, ಕನ್ನಡ ಪರ ಹೋರಾಟಗಾರ್ತಿ ಮತ್ತೆ ಒಬ್ಬ ಹಿರಿಯ ನಟಿ ಕೂಡ ಅಶ್ವಿನಿ ಗೌಡ. ಈ ಎಲ್ಲ ಸಾಧನೆಯನ್ನ ಮಾಡಿ ಬಂದಂತಹ ಅಶ್ವಿನಿ ಗೌಡರು ಬಿಗ್ ಬಾಸ್ ಮನೆಯಲ್ಲಿ ಗೌರವಕ್ಕಾಗಿ ಹಂಬಲಿಸುವಂತ ಪರಿಸ್ಥಿತಿ ಬಂದು ಹೋಗ್ಬಿಟ್ಟಿದೆ. ಚಿಕ್ಕ ಚಿಕ್ಕ ಹುಡುಗರ ಹತ್ರ ಕೆಟ್ಟದಾಗಿ ಮಾತಾಡಿಸ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಇದು ಒಂದು ರೀತಿ ಇದೊಂದು ಬೇಸರದ ಸಂಗತಿ. ಆದ್ರೆ ಈ ಅಶ್ವಿನಿ ಗೌಡಳಿಂದನೂ ಕೂಡ ತಪ್ಪು ನಡೀತಾನೆ ಇರುತ್ತೆ. ತುಂಬಾ ಅಪಾರ ಪ್ರಮಾಣದ ತಪ್ಪನ್ನ ಮಾಡ್ತಿರ್ತಾರೆ. ಮತ್ತೆ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಎಲ್ರಿಗೂ ಕೂಡ ಮರ್ಯಾದೆ ಅನ್ನೋದು ಬೇಕು. ಇವ್ರು ಯಾರಿಗೂ ಕೂಡ ಮರ್ಯಾದೆ ಕೊಡಲ್ಲ. ಇವ್ರು ಮಾತ್ರ ಎಲ್ಲರಿಂದ ಮರ್ಯಾದೆನ ನಿರೀಕ್ಷೆ ಮಾಡ್ತಾರೆ. ಇನ್ನೊಂದು ಕಡೆಗೆ ಚೈತ್ರ ವಿಚಾರಕ್ಕೆ ಅಂತ ಬಂತಂದ್ರೆ, ಚೈತ್ರ ಇವ್ರಿಗೆ ಬಂದಾಗಿನಿಂದ ಮೇಡಮ್ ಮೇಡಮ್ ಅಂತ ಅಂತಿದ್ರು. ನಿನ್ನೆ ನಿನ್ ದುರಹಂಕಾರ ಎಲ್ಲ ನನ್ನ ಮುಂದೆ ನಡೆಯೋದಿಲ್ಲ ಅಂತ ಹೇಳಿ ಅವಾಜ್ ಕೂಡ ಹಾಕಿದ್ರು. ಸೊ ಈ ರೀತಿಯಾದಂಥದ್ದು ಒಂದಷ್ಟು ನಡೆದು ಹೋಗಿದೆ ಬಿಗ್ ಬಾಸ್ ಮನೆಯಲ್ಲಿ.
ಈ ಒಂದು ಸಂದರ್ಭದಲ್ಲಿ ಸುದೀಪ್ ಅವರು ಯಾವ ರೀತಿಯಾಗಿ ಅನಲೈಸ್ ಮಾಡ್ತಾರೆ ನೋಡಿ. ಇಲ್ಲಿ ರಜತ್ ಶಾರ್ಟ್ ಟೆಂಪರ್ಡ್, ಚೈತ್ರಾ ಶಾರ್ಟ್ ಟೆಂಪರ್ಡ್, ಹಾಗೆ ಇಲ್ಲಿ ಅಶ್ವಿನಿ ಗೌಡನೂ ಕೂಡ ಸೇಮ್ ಕ್ಯಾಟಗರಿ. ಈ ಮೂವರಿಗೂ ಕೂಡ ಸುದೀಪ್ ಅವರು ಯಾವ ರೀತಿಯಾಗಿ ಬುದ್ಧಿವಾದ ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡೋಣ. ಈ ಮೂವರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ಕಡೆಗೆ ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಿದ್ದಂತಹ ಚೈತ್ರಾ ಕುಂದಾಪುರ್ ಅವರು ಹಲವು ಟಾಸ್ಕ್ಗಳಲ್ಲಿ ಅವ್ರದ್ದೇ ಉಸ್ತುವಾರಿ ಇತ್ತು. ಸೊ ಆ ಸಂದರ್ಭದಲ್ಲಿ ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇಲ್ಲಿ ಚೈತ್ರಾ ಅವರು ರಜತ್ ಪರವಾಗಿ ಆಟ ಆಡ್ತಾ ಇದ್ರು, ಏನೇ ಆಗ್ಲಿ ರಜತ್ ಪರವಾಗಿ ನಿಲ್ತಾ ಇದ್ರು ಅವರು. ಸೊ ಹಾಗಾಗಿ ಇದು ಹೆಂಗಿತ್ತು ಅಂತಂತಂದ್ರೆ ಅವರು ನ್ಯಾಯಯುತವಾಗಿ ಉಸ್ತುವಾರಿ ಮಾಡ್ಲಿಲ್ಲ ಅಂತಾನು ಕೂಡ ಆರೋಪವನ್ನ ಮಾಡ್ತಾರೆ. ಚೈತ್ರಾ ಅವರ ಉಸ್ತುವಾರಿ ಕುರಿತಾಗಿ ಏನ್ ಮಾತಾಡ್ತಾರೆ, ಅದಕ್ಕೆ ಯಾವ ರೀತಿಯಾಗಿ ಒಂದು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ಇದರಲ್ಲಿ ಯಾವ ವಿಚಾರವನ್ನ ಕೈ ಬಿಟ್ವಿ ಅನ್ನೋದ್ರ ಬಗ್ಗೆ ನೀವು ಕೂಡ ಪ್ರಸ್ತಾಪ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಬಹುದು. ಸಿಗೋಣ, ನಮಸ್ಕಾರ.